ಬೆಳಗಾಂನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯಿಂದ ಜಸ್ಟ್ ಬಚಾವಾಗಿ ಬಂದಿದ್ದಾರೆ ಕರ್ನಾಟಕದ ಶಿರಸಿ ಮೂಲದ ಕುಟುಂಬವನ್ನು. ಶಿರಸಿಯ ಗುಬ್ಬಿಗದ್ದೆ ನಿವಾಸಿಗಳಾದ ಪ್ರದೀಪ್ ಹೆಗಡೆ, ಪತ್ನಿ ಶೋಭಾ ಹೆಗಡೆ ಹಾಗೂ ಪುತ್ರ ಸಿದ್ಧಾಂತ್ ಹೆಗಡೆ ಬಚಾವಾಗಿದ್ದಾರೆ. ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಿಕೊಂಡಿದೆ ಈ ಕುಟುಂಬ. ಏಪ್ರಿಲ್ 21ರಂದು ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಟಿದ್ರು. 22ನೇ ತಾರೀಕು ಮಧ್ಯಾಹ್ನ ಪಹಲ್ಗಾಮ್ನ ತಲುಪಿದ್ದಾರೆ. ಉಗ್ರರ ದಾಳಿಯಿಂದ ಕ್ಷಣಮಾತ್ರದಲ್ಲಿ ಬಚಾವಾಗಿ ಬಂದಿದೆ ಈ ಕುಟುಂಬ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಪ್ರದೀಪ್ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬೆಳಗಾವನ್ನ ತಲುಪ್ತಾರೆ. ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಪತ್ನಿ ಹಾಗೆ ಮಗನ ಜೊತೆಯಲ್ಲಿ ಕಾಶ್ಮೀರ ಪ್ರವಾಸಕ್ಕೆ ಹೋದವರು. ರೈಟ್, ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಅವರು. ಸರ್ ನಮಸ್ಕಾರ. ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಪ್ರದೀಪ್ ಅವರು ಕೇಳಿಸ್ತಾ ಇದೆಯಾ? ಫಸ್ಟ್ಗೆ ಬೆಂಗಳೂರಿಂದ ಶ್ರೀನಗರಕ್ಕೆ ಟೂರಿಗೆ ಅಂತ ಹೋಗಿದ್ವಿ. ನಾವು 3 ಜನ ಹೋಗಿರೋದು. ಅಲ್ಲಿ ಆಮೇಲೆ ಫಸ್ಟ್ ಟೈಮ್ ಮಧ್ಯಾಹ್ನ ಮಂಡೇ ಆಗಿತ್ತು. ಮಧ್ಯಾಹ್ನ 1:30ಗೆ ರೀಚ್ ಆಗಿದ್ದೀವಿ. ಆಮೇಲೆ ಅಲ್ಲಿ ಅವತ್ತೆಲ್ಲ ಲೋಕಲ್ ಸೈಟ್ ಸೀಯಿಂಗ್ ಮಾಡಿದ್ವಿ. ಆಮೇಲೆ ಅವತ್ತಲ್ಲೇ ಉಳಿದು 22nd ಮಂಗಳವಾರ ಬೆಳಗ್ಗೆ 8ಕ್ಕೆ ಶ್ರೀನಗರದಿಂದ ಬಿಟ್ಟಿದ್ದೀವಿ. 120 ಕಿಲೋಮೀಟರ್ ಆಗುತ್ತೆ ಪಹಲ್ಗಾಮ್ ಅಲ್ಲಿಂದ. ಸೊ ನಾವು ಮಧ್ಯಾಹ್ನ 11:15 ಅಪ್ರಾಕ್ಸಿಮೇಟ್ಲಿ ರೀಚ್ ಆಗಿದ್ದೀವಿ. ಸೊ ಆಮೇಲೆ ಅಲ್ಲಿಂದ ಕೆಳಗಡೆ ಬೇಸ್ ಅಲ್ಲಿ ನಮ್ಮನ್ನ ಡ್ರೈವರ್ ಡ್ರಾಪ್ ಮಾಡ್ತಾರೆ. ಅಲ್ಲಿ 7 ಕಿಲೋಮೀಟರ್ ಅಪ್ ಹಿಲ್ ಅದು. ಅಲ್ಲಿ ಮೇಲ್ಗಡೆ ಬೈಸರನ್ ವ್ಯಾಲಿ ಅಥವಾ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನು ಹೇಳ್ತಾರೆ ಆ ಪ್ಲೇಸ್ಗೆ. ಆಕ್ಚುಲಿ ಅಲ್ಲಿ 2 ಪಾರ್ಟ್ಸ್ ಬರುತ್ತೆ. ಅಲ್ಲಿ ನೀವು ಯಾವ ಪಾರ್ಟ್ ಹೋಗ್ತೀರೋ ಅದನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ನಾವು ಸೆಲೆಕ್ಟ್ ಮಾಡಿರೋದು ಮಿನಿ ಸ್ವಿಟ್ಜರ್ಲ್ಯಾಂಡ್, ಅಲ್ಲಿ ಹೋಗ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ರೈಟ್, ಸಂಪರ್ಕದಲ್ಲಿ ಪ್ರದೀಪ್ ಅವರೇ ಇದ್ದಾರೆ. ಪ್ರದೀಪ್ ಅವರೇ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ, ಕೇಳಿಸ್ತಾ ಇದೆ. ಈ ಘಟನೆ ನಡೆದ ದಿನಾನೇ ತಾವು ಪಹಲ್ಗಾವ್ಗೆ ಹೋಗಿದ್ರಿ ಅನ್ನೋ ಮಾಹಿತಿ ಇದೆ. ಎಷ್ಟೊತ್ತಿಗೆ ಹೋಗಿದ್ರಿ? ಅಲ್ಲಿನ ಅನುಭವ ಹೇಗಿತ್ತು? ಅದನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬಹುದು. ನಾವು ಸುಮಾರು 11:15ಗೆ ಕೆಳಗಡೆ ರೀಚ್ ಆಗಿದ್ವಿ ಬೇಸ್ಗೆ. ಅಲ್ಲಿ ಆಮೇಲೆ ಕುದುರೆ ಮೇಲೆ ಮೇಲ್ಗಡೆ ಹೋಗ್ಬೇಕು. ಸೊ 7 ಕಿಲೋಮೀಟರ್ ಟ್ರೆಕ್ ಅದು. ಸೊ 1 hour 15 minutes ಆ ತರ ಆಗಿದೆ. ಸೊ ಮೇ ಬಿ 12:30ಗೆ ನಾವು ಮೇಲ್ ರೀಚ್ ಆಗಿದ್ದೀವಿ. 12:30ಗೆ ರೀಚ್ ಆಗಿ ಅಲ್ಲಿ ಎಂಟ್ರಿ ಟಿಕೆಟ್ ಎಲ್ಲ ತಗೊಂಡು ತುಂಬಾ ಜನ ಇದ್ರು. ಸೊ ನಾವು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ಮತ್ತೆ ರೈಟ್ ಸೈಡ್ಗೆ, ಅಂದ್ರೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ಗೆ ಅಪ್ ಸೈಡ್ ನಲ್ಲಿ ಸ್ವಲ್ಪ ಖಾಲಿ ಸ್ಪೇಸ್ ಇತ್ತು. ಸೊ ನಾವು ಓಕೆ ಆ ಕಡೆ ಎಂಟ್ರಿ ಖಾಲಿ ಇದೆಲ್ಲ, ಫೋಟೋಗಳು ಚೆನ್ನಾಗಿ ಬರುತ್ತೆ ಅಂತ ಆ ಕಡೆ ಹೋಗಿ ಫೋಟೋ ತಗೊಳ್ತಾ ಇದ್ವಿ. ಸೊ ಆಮೇಲೆ ಆಲ್ಮೋಸ್ಟ್ 1 hour ಆಗ್ಬಿಟ್ಟಿದೆ. 1:45 ಆಗಿದೆ. 1:45 ಹೊತ್ತಿಗೆ ಓಕೆ ನಾವು ಕೆಳಗಡೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಕೆಳಗಡೆ ಇನ್ನು ತುಂಬಾ ಪ್ಲೇಸಸ್ ಎಲ್ಲ ಇತ್ತು ಚೆನ್ನಾಗಿರೋದು. ಮತ್ತೆ ಅಲ್ಲಿ ಏನೋ ಶಾಪ್ಗಳು ಆತರ ಎಲ್ಲ ಇದ್ವು. ಮಗ ಏನಂದ, ಇಲ್ಲ ತಿಂಡಿ ತಿನ್ನೋಣ ಹಸಿವಾಗಿದೆ ಅಂತ ಅಂದ. ಸೊ ಅದೇನೆ ಮೇ ಬಿ ಲಕ್ ಇತ್ತು. ಓಕೆ ತಿಂಡಿ ತಿನ್ನೋಣ ಅಂತ ನಾವು ಎಂಟ್ರಿ ಹತ್ರನೇ ಸ್ಟಾಲ್ಗಳಿವೆ, ಅಂದ್ರೆ ಟೆಂಪರರಿ ಸ್ಟಾಲ್ಗಳು ಆತರ ಇವೆ. ಅಲ್ಲಿ ಹೋಗಿ ತಿಂಡಿಯನ್ನ ತಿಂದು ಜಸ್ಟ್ ಕೂತಿದೀವಿ. ಆಗ ಕೆಳಗಡೆ ಸೈಡ್ ಅಲ್ಲಿ 2 ಸೌಂಡ್ ಆಗ್ತು. 2 rounds ಫೈರ್ ಆಗಿದೆ. ನಾವು ಹೋಟೆಲ್ ನವನ್ನ ಕೇಳಿದಾಗ ಪಟಾಕೆ ಗಬರಾವ್ ಮತ್ತ ಆರಾಮ್ಸೆ ಕಾವು ಆತರ, ಅವನು ಏನು ಟೆನ್ಷನ್ ಇಲ್ಲ ಆರಾಮಾಗಿರಿ ಅಂತ ಅಂದ. ನಾವು ಹೌದೇನೋ ಪಟಾಕಿ ಹೊಡಿಬಹುದೇನೋ ಅಲ್ಲಿ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಸೊ ಹೌದೇನೋ ಅಂತ ಅಸಂಪ್ಷನ್ ಅಲ್ಲಿ ಓಕೆ ಅಂತ ಇದ್ವಿ. ಸೊ ಅದಾಗಿ ಒಂದು 5 to 10 seconds ಆಗಿರ್ಬೋದು. ನಾವು ಮೊದಲು ಎಲ್ಲಿ ಮೇಲ್ಗಡೆ ಹೋಗಿ ಫೋಟೋ ತೆಕ್ಕೊಳ್ತಾ ಇದ್ವು, ಆ ಕಡೆ ಹಿಂದ್ಗಡೆ ಕಾಡಿನಿಂದ 2 ಜನ ಎಂಟ್ರಿ ಆದ್ರು. ಅವರು ಕಂಟಿನ್ಯೂಸ್ಲಿ ಶೂಟ್ ಮಾಡ್ತಾನೆ ನಮ್ ಕಡೆ ಬರ್ತಾ ಇದ್ರು. ಮಿನಿಟ್ಸ್ ಅಲ್ಲೇ ಮಲಗಿದ್ವಿ. ಆಮೇಲೆ ಮೇ ಬಿ ಅವ್ನು ಆ ಕಡೆ ಟರ್ನ್ ಆಗಿದ್ದಾನೆ. ಆಗ ಲೋಕಲೈಟ್ಸ್ ಗೇಟ್ ಕಿ ತರಫ್ ಬಾಗುವಂತ ಎಲ್ಲ ಕೂಗ್ತಾ ಇದ್ರು. ಆಗ ಎಲ್ರು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೂಕ್ಲುಗ್ಲು ನಾನು ಓಡ್ಬೇಕೆ ನೋಡಿದೀನಿ. ಅವನು ಆ ಕಡೆ ಟರ್ನ್ ಆಗಿ ಡೌನ್ ಸೈಡ್ ಟರ್ನ್ ಆಗಿ ಅವ್ನು ಶೂಟ್ ಮಾಡ್ತಾ ಇದ್ದ. ಬಟ್ ನಮ್ಗೆ ಒಂದು 100 feet ಇತ್ತೇನೋ ಯಾವ್ದು ಗೇಟ್. ಸೊ ಚಾನ್ಸ್ ತಗೊಂಡ್ವಿ. ಓಕೆ ಓಡ್ ಬಿಡೋಣ, ಏನಾದ್ರೆ ಆಗ್ಲಿ ಅಂತ ಓಡಿದೀವಿ ಗೇಟ್ ಕಡೆ. ಲಕ್ಕಿಲಿ ನಮ್ ಕಡೆ ಶೂಟ್ ಮಾಡಿಲ್ಲ ಓಡ್ಬೇಕಿದ್ರೆ. ಸೊ ಆಗ ನಾವು ಹೊರಗಡೆ ಬಂದ್ರೆ ತುಂಬಾ ಕೆಸರು. ಅಲ್ಲಿ ಎಂಟ್ರಿ ಗೇಟ್ ದಾಟಿದ ತಕ್ಷಣನೇ ಕೆಸರು. ಮಳೆ ಬಂದು ಮತ್ತೆ ಕುದುರೆ ಓಡಾಡಿ ಮೊಣಕಾಲ್ವರೆಗೆ ಉದ್ಕೋತಿತ್ತು. ಆ ತರ ಕೆಸರಿದೆ. ಅಲ್ಲಿ ಎಲ್ಲಿ ಓಡ್ಬೇಕು ಎಲ್ಲಿ ಹೋಗ್ಬೇಕು ಏನೂ ಗೊತ್ತಿಲ್ಲ. ಮತ್ತೆ ಹೊರಗಡೆಯಿಂದನೂ ಬರ್ತಾರೋ ಏನೋ ಒಂದು ಹೆದರಿಕೆ.
ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಯಿಂದ ಜಸ್ಟ್ ಬಚಾವಾಗಿ ಬಂದಿದ್ದಾರೆ ಕರ್ನಾಟಕದ ಶಿರಸಿ ಮೂಲದ ಕುಟುಂಬವೊಂದು. ಶಿರಸಿಯ ಗುಬ್ಬಿಗದ್ದೆ ನಿವಾಸಿಗಳಾದ ಪ್ರದೀಪ್ ಹೆಗಡೆ, ಪತ್ನಿ ಶೋಭಾ ಹೆಗಡೆ ಹಾಗೂ ಪುತ್ರ ಸಿದ್ಧಾಂತ ಹೆಗಡೆ ಬಚಾವಾಗಿದ್ದಾರೆ. ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಿಕೊಂಡಿದೆ ಈ ಕುಟುಂಬ. ಏಪ್ರಿಲ್ 21ರಂದು ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಟಿದ್ರು. 22ನೇ ತಾರೀಕು ಮಧ್ಯಾಹ್ನ ಪಹಲ್ಗಾಮ್ನ ತಲುಪಿದ್ದಾರೆ. ಉಗ್ರರ ದಾಳಿಯಿಂದ ಕ್ಷಣಮಾತ್ರದಲ್ಲಿ ಬಚಾವಾಗಿ ಬಂದಿದೆ ಈ ಕುಟುಂಬ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಪ್ರದೀಪ್ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪಹಲ್ಗಾಮನ್ನ ತಲುಪ್ತಾರೆ. ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಪತ್ನಿ ಹಾಗೆ ಮಗನ ಜೊತೆಯಲ್ಲಿ ಕಾಶ್ಮೀರ ಪ್ರವಾಸಕ್ಕೆ ಹೋದವರು. ರೈಟ್, ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಅವರು. ಸರ್ ನಮಸ್ಕಾರ, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಪ್ರದೀಪ್ ಅವರು ಕೇಳಿಸ್ತಾ ಇದೆಯಾ? ಫಸ್ಟ್ಗೆ ಬೆಂಗಳೂರಿಂದ ಶ್ರೀನಗರಕ್ಕೆ ಟೂರಿಗೆ ಅಂತ ಹೋಗಿದ್ವಿ. ನಾವು 3 ಜನ ಹೋಗಿರೋದು. ಅಲ್ಲಿ ಆಮೇಲೆ ಫಸ್ಟ್ ಡೇ ಮಧ್ಯಾಹ್ನ ಮಂಡೇ ಆಗಿತ್ತು. ಮಧ್ಯಾಹ್ನ 1:30ಗೆ ರೀಚ್ ಆಗಿದ್ದೀವಿ. ಆಮೇಲೆ ಅಲ್ಲಿ ಅವತ್ತೆಲ್ಲ ಲೋಕಲ್ ಸೈಟ್ ಸೀಯಿಂಗ್ ಮಾಡಿದ್ವಿ. ಆಮೇಲೆ ಅವತ್ತಲ್ಲೇ ಉಳಿದು 22nd ಮಂಗಳವಾರ ಬೆಳಗ್ಗೆ 8ಕ್ಕೆ ಶ್ರೀನಗರದಿಂದ ಬಿಟ್ಟಿದ್ದೀವಿ. 120 ಕಿಲೋಮೀಟರ್ ಆಗುತ್ತೆ ಪಹಲ್ಗಾಮ್ ಅಲ್ಲಿಂದ. ಸೊ ನಾವು ಮಧ್ಯಾಹ್ನ 11:15 ಅಪ್ರಾಕ್ಸಿಮೇಟ್ಲಿ ರೀಚ್ ಆಗಿದ್ದೀವಿ. ಸೊ ಆಮೇಲೆ ಅಲ್ಲಿಂದ ಕೆಳಗಡೆ ಬೇಸ್ ಅಲ್ಲಿ ನಮ್ಮನ್ನ ಡ್ರೈವರ್ ಡ್ರಾಪ್ ಮಾಡ್ತಾರೆ. ಅಲ್ಲಿ 7 ಕಿಲೋಮೀಟರ್ ಅಪ್ ಹಿಲ್ ಅದು. ಅಲ್ಲಿ ಮೇಲ್ಗಡೆ ಬೈಸರನ್ ವ್ಯಾಲಿ ಅಥವಾ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನು ಹೇಳ್ತಾರೆ ಆ ಪ್ಲೇಸ್ಗೆ. ಆಕ್ಚುಲಿ ಅಲ್ಲಿ 2 ಪಾರ್ಟ್ಸ್ ಬರುತ್ತೆ. ಅಲ್ಲಿ ನೀವು ಯಾವ ಪಾರ್ಟ್ ಹೋಗ್ತೀರೋ ಅದನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ನಾವು ಸೆಲೆಕ್ಟ್ ಮಾಡಿರೋದು ಮಿನಿ ಸ್ವಿಟ್ಜರ್ಲ್ಯಾಂಡ್, ಅಲ್ಲಿ ಹೋಗೋದು ಅಂತ ನಾವು ಡಿಸೈಡ್ ಮಾಡಿದ್ವಿ. ರೈಟ್, ಸಂಪರ್ಕದಲ್ಲಿ ಪ್ರದೀಪ್ ಅವರೇ ಇದ್ದಾರೆ. ಪ್ರದೀಪ್ ಅವರೇ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ, ಕೇಳಿಸ್ತಾ ಇದೆ. ಈ ಘಟನೆ ನಡೆದ ದಿನಾನೇ ತಾವು ಪಹಲ್ಗಾಮ್ಗೆ ಹೋಗಿದ್ರಿ ಅನ್ನೋ ಮಾಹಿತಿ ಇದೆ. ಎಷ್ಟೊತ್ತಿಗೆ ಹೋಗಿದ್ರಿ, ಅಲ್ಲಿನ ಅನುಭವ ಹೇಗಿತ್ತು, ಅದನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬಹುದು. ನಾವು ಸುಮಾರು 11:15ಗೆ ಕೆಳಗಡೆ ರೀಚ್ ಆಗಿದ್ವಿ ಬೇಸ್ಗೆ. ಅಲ್ಲಿ ಆಮೇಲೆ ಕುದುರೆ ಮೇಲೆ ಮೇಲ್ಗಡೆ ಹೋಗ್ಬೇಕು. ಸೊ 7 ಕಿಲೋಮೀಟರ್ ಟ್ರೆಕ್ ಅದು. ಸೊ 1 hour 15 minutes ಆ ತರ ಆಗಿದೆ. ಸೊ ಮೇ ಬಿ 12:30ಗೆ ನಾವು ಮೇಲ್ ರೀಚ್ ಆಗಿದ್ದೀವಿ. 12:30ಗೆ ರೀಚ್ ಆಗಿ ಅಲ್ಲಿ ಎಂಟ್ರಿ ಟಿಕೆಟ್ ಎಲ್ಲ ತಗೊಂಡು ತುಂಬಾ ಜನ ಇದ್ರು. ಸೊ ನಾವು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ಮತ್ತೆ ರೈಟ್ ಸೈಡ್ಗೆ, ಅಂದ್ರೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ಗೆ ಅಪ್ ಸೈಡ್ ನಲ್ಲಿ ಸ್ವಲ್ಪ ಖಾಲಿ ಸ್ಪೇಸ್ ಇತ್ತು. ಸೊ ನಾವು ಓಕೆ ಆ ಕಡೆ ಎಂಟ್ರಿ ಖಾಲಿ ಇದೆಲ್ಲ, ಫೋಟೋಗಳು ಚೆನ್ನಾಗಿ ಬರುತ್ತೆ ಅಂತ ಆ ಕಡೆ ಹೋಗಿ ಫೋಟೋ ತಗೊಳ್ತಾ ಇದ್ವಿ. ಸೊ ಆಮೇಲೆ ಆಲ್ಮೋಸ್ಟ್ 1 hour ಆಗ್ಬಿಟ್ಟಿದೆ. 1:45 ಆಗಿದೆ. 1:45 ಹೊತ್ತಿಗೆ ಓಕೆ ನಾವು ಕೆಳಗಡೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಕೆಳಗಡೆ ಇನ್ನು ತುಂಬಾ ಪ್ಲೇಸಸ್ ಎಲ್ಲ ಇತ್ತು ಚೆನ್ನಾಗಿರೋದು. ಮತ್ತೆ ಅಲ್ಲಿ ಏನೋ ಶಾಪ್ಗಳು ಆ ತರ ಎಲ್ಲ ಇದ್ವು. ಮಗ ಏನಂದ, ಇಲ್ಲ ತಿಂಡಿ ತಿನ್ನೋಣ ಹಸಿವಾಗಿದೆ ಅಂತ ಅಂದ. ಸೊ ಅದೇನೆ ಮೇ ಬಿ ಲಕ್ ಇತ್ತು. ಓಕೆ ತಿಂಡಿ ತಿನ್ನೋಣ ಅಂತ ನಾವು ಎಂಟ್ರಿ ಹತ್ರನೇ ಸ್ಟಾಲ್ಗಳಿವೆ, ಅಂದ್ರೆ ಟೆಂಪರರಿ ಸ್ಟಾಲ್ಗಳು ಆ ತರ ಇವೆ. ಅಲ್ಲಿ ಹೋಗಿ ತಿಂಡಿಯನ್ನ ತಿಂದು ಜಸ್ಟ್ ಕೂತಿದೀವಿ. ಆಗ ಕೆಳಗಡೆ ಸೈಡ್ ಅಲ್ಲಿ 2 ಸೌಂಡ್ ಆಗ್ತು. 2 rounds ಫೈರ್ ಆಗಿದೆ. ನಾವು ಹೋಟೆಲ್ ನವನ್ನ ಕೇಳಿದಾಗ ಪಟಾಕ ಯಾಕೆ ಗಬರಾವ್ ಮತ್ತ ಆರಾಮ್ಸೆ ಕಾವು ಆ ತರ, ಅವನು ಏನು ಟೆನ್ಷನ್ ಇಲ್ಲ ಆರಾಮಾಗಿರಿ ಅಂತ ಅಂದ. ನಾವು ಹೌದೇನೋ ಪಟಾಕಿ ಹೊಡಿಬಹುದೇನೋ ಅಲ್ಲಿ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಸೊ ಹೌದೇನೋ ಅಂತ ಅಸಂಪ್ಷನ್ ಅಲ್ಲಿ ಓಕೆ ಅಂತ ಇದ್ವಿ. ಸೊ ಅದಾಗಿ ಒಂದು 5 to 10 seconds ಆಗಿರ್ಬೋದು. ನಾವು ಮೊದಲು ಎಲ್ಲಿ ಮೇಲ್ಗಡೆ ಹೋಗಿ ಫೋಟೋ ತೆಕ್ಕೊಳ್ತಾ ಇದ್ವು, ಆ ಕಡೆ ಹಿಂದ್ಗಡೆ ಕಾಡಿನಿಂದ 2 ಜನ ಎಂಟ್ರಿ ಆದ್ರು. ಅವರು ಕಂಟಿನ್ಯೂಸ್ಲಿ ಶೂಟ್ ಮಾಡ್ತಾನೆ ನಮ್ ಕಡೆ ಬರ್ತಾ ಇದ್ರು. ಮಿನಿಟ್ಸ್ ಅಲ್ಲೇ ಮಲಗಿದ್ವಿ. ಆಮೇಲೆ ಮೇ ಬಿ ಅವ್ನು ಆ ಕಡೆ ಟರ್ನ್ ಆಗಿದ್ದಾನೆ. ಆಗ ಲೋಕಲೈಟ್ಸ್ ಗೇಟ್ ಕಿ ತರಫ್ ಬಾಗುವಂತ ಎಲ್ಲ ಕೂಗ್ತಾ ಇದ್ರು. ಆಗ ಎಲ್ರು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೂಕ್ಲುಗ್ಲು ನಾನು ಓಡ್ಬೇಕೆ ನೋಡಿದೇನೆ. ಅವನು ಆ ಕಡೆ ಟರ್ನ್ ಆಗಿ ಡೌನ್ ಸೈಡ್ ಟರ್ನ್ ಆಗಿ ಅವ್ನು ಶೂಟ್ ಮಾಡ್ತಾ ಇದ್ದ. ಬಟ್ ನಮ್ಗೆ ಒಂದು 100 feet ಇತ್ತೇನೋ ಯಾವ್ದು ಗೇಟ್. ಸೊ ಚಾನ್ಸ್ ತಗೊಂಡ್ವಿ. ಓಕೆ ಓಡ್ಬಿಡೋಣ, ಏನಾದ್ರೆ ಆಗ್ಲಿ ಅಂತ ಓಡಿದೀವಿ ಗೇಟ್ ಕಡೆ. ಲಕ್ಕಿಲಿ ನಮ್ ಕಡೆ ಶೂಟ್ ಮಾಡಿಲ್ಲ ಓಡ್ಬೇಕಿದ್ರೆ. ಸೊ ಆಗ ನಾವು ಹೊರಗಡೆ ಬಂದ್ರೆ ತುಂಬಾ ಕೆಸರು. ಅಲ್ಲಿ ಎಂಟ್ರಿ ಗೇಟ್ ದಾಟಿದ ತಕ್ಷಣನೇ ಕೆಸರು. ಮಳೆ ಬಂದು ಮತ್ತೆ ಕುದುರೆ ಓಡಾಡಿ ಮೊಣಕಾಲ್ವರೆಗೆ ಉದ್ಕೋತಿತ್ತು. ಆ ತರ ಕೆಸರಿದೆ. ಅಲ್ಲಿ ಎಲ್ಲಿ ಓಡ್ಬೇಕು ಎಲ್ಲಿ ಹೋಗ್ಬೇಕು ಏನೂ ಗೊತ್ತಿಲ್ಲ. ಮತ್ತೆ ಹೊರಗಡೆಯಿಂದನೂ ಬರ್ತಾರೋ ಏನೋ ಒಂದು ಹೆದರಿಕೆ ಬೇರೆ.